ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಅಕ್ಕನ ಪಾಪದ ಬರ್ಡೇ ಐತೆ, ಅದಕ್ಕೋಸ್ಕರ ನಾವೇ ಮನೇಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೀವಿ. ಇವಾಗ ಡೆಕೋರೇಷನ್ ಎಲ್ಲ ನನ್ನ ಫ್ರೆಂಡ್ ಬೇರೆ ಎದ್ದು ಬಂದವಳೆ, ಎಲ್ಲರೂ ಎದ್ದವ್ರೆ. ಮತ್ತೆ ಆಯ್ ಮಾಡಿ, ನೀನು ಆಯ್ ಮಾಡಿ. ಕುತ್ಕೊಂಡು ನೋಡ್ತಾ ಇದೆಯಲ್ಲ. ಇವಾಗ ಟೈಮ್ ಬಂದು ಬಲೂನ್ ಕೊಡೆ, ಬಲೂನ್ ತಂಬ್ರೆ, ಇಲ್ಲಿ ಕುತ್ಕೊಂಡು ಮರ ಇಲ್ಲಿ. ಎಲ್ಲರೂ ಎದ್ದವ್ರೆ ನೋಡಿ. ಬರ್ಡೇ ಮಾಡಕ್ಕೆ ಅಂತ ಬಂದವ್ರೆ, ಎಲ್ಲ ಡೆಕೋರೇಷನ್ ಮಾಡೋದ್ಬಿಟ್ಟು ಮನಿಕೊಂಡವ್ರೆ. ಇಲ್ಲಿ ಅಪ್ಪ ಆದವರು ಮನಿಕೊಂಡವ್ರೆ. ಎದ್ದು ಸ್ವಲ್ಪ ನನ್ನ ಮಗಳದ್ದು ಬರ್ಡೇ ಐತೆ, ಡೆಕೋರೇಷನ್ ಮಾಡೋಣ ಅಂತ ಏನಿಲ್ಲ. ನಾವು ಲೇಟ್ ಆಗಿಬಿಡುತ್ತೆ, ನಾವು ರೆಡಿ ಆಗೋ ಅಷ್ಟೊತ್ತಿಗೆ, ಡೆಕೋರೇಷನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಬನ್ನಿ ಇವಾಗ ಡೆಕೋರೇಷನ್ ಮಾಡ್ತಾ ಸಿಗೋಣ. ನೋಡಿ ಎಷ್ಟೊಂಥರ ಬಲೂನ್ ಊದಿದ್ದೀವಿ ನಾವು. ಇವಳು ಉಸಿರಿಲ್ಲ ಅಂತ ಸುಮ್ಮನೆ ಬಲೂನ್ ಕಟ್ಕೊಂಡು ಕೂತೋಳೆ. ಇವಳು ನೋಡಿ, ಇವಳು ನೋಡ್ರಿ ಕಾಣಲ್ಲ. ಅಪರೂಪದ ಮುಳ್ಳಂದಿ. ಸೈಡಿಗಾರು ಈ ಕಡೆ ಅವಳ ಮನೆ ಕಳ್ಳಿ ಪಪ್ಪ ಮನೆ ಕಡೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತ. ಇಷ್ಟೊಂದು ಬಲೂನು ಕತ್ತಿದೀವಿ, ನಾವೇ ಕತ್ತಿದ್ದು. ಕಟ್ಕೊಂಡ್ಬಿಡ್ತೀಯ ನೋಡು. ಆಯ್ತು ಏನಮ್ಮ ಡಮ್ ಅಂತ ಕಣೆ, ಬಿಗ್ಗೆ ಕುತ್ಕೊಂಡ್ರೆ ಹಾಕು. ಹಾಯ್, ನಾವಿಲ್ಲಿದ್ದೀವಿ, ಕಾಣಿಸ್ತಿಲ್ವಾ ಇಲ್ಲಿ? ಇವರು ಬೆಳಗ್ಗೆ ಬರೋದ್ಬಿಟ್ಟು ಇವಾಗ ಬಂದವ್ರೆ. ನಾವೆಲ್ಲ ರೆಡಿಯಾಗಿ ಎಲ್ಲ ಡೆಕೋರೇಷನ್ ಮಾಡಾದ್ಮೇಲೆ ಶೋ ತೋರ್ಸಕ್ ಬಂದವ್ರೆ. ಇಲ್ಲ ಫ್ರೆಂಡ್ಸ್, ನಾವೇ ಡೆಕೋರೇಟ್ ಮಾಡಿದ್ದು. ನಾವೇ ಡೆಕೋರೇಷನ್ ಮಾಡೋದು. ಇವಳ ಅಜ್ಜಿ ಕಷ್ಟಪಟ್ಟು ಊದಿ ಊದಿ ನನಗೆ ಡೆಕೋರೇಷನ್ ಹೇಗ್ ಮಾಡಿದ್ದೀನಿ ಅಂತ ನಾನೇ ಮಾಡಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನಾದ್ರು ಬಂದ 5 ಗಂಟೆಗೆ ಎದ್ದು ಡೆಕೋರೇಷನ್ ಮಾಡಿ. ಇವತ್ತ ಬರ್ಡೇ ಗರ್ಲ್ ಅಳ್ತವಳೆ ನೋಡಿ, ಅಳುವ ಎಲ್ಲವೂ ರೀತಿ. ನಾನಂತ ಹೇಳ್ದಲ್ಲ, ಅದಕ್ಕೆ ಅವಳು ಇನ್ನೂ ರೆಡಿಯಾಗಿಲ್ಲ. ಇದು ಮಾತ್ರ ಇಕ್ಕಿದ್ದೀವಿ. ಕೇಕ್ ಬಂದಮೇಲೆ ರೆಡಿ ಮಾಡೋದು. ನಾನು ಅವ್ರ ಅಮ್ಮನ ತೋರಿಸ್ತೀನಿ ನೋಡಿ. ಇವಾಗ ಕೇಕ್ ತತ್ತವ್ರೆ. ಇಲ್ಲೇ ಅಲ್ಲೇ ಇಟ್ಬಿಡು, ಕಟ್ ಮಾಡ್ಬಿಡ. ಅದು ಇವಾಗಲೇ ತೆಗ್ಯದ, ಇನ್ನೊಂದು ಸ್ವಲ್ಪ ತಿರ್ಲ. ಇದು ಎಲ್ಲರಿಗೂ ಕೊಡಕ್ಕೆ ಕಟ್ ಪೀಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ. ತೆಗಿಯಲ್ವೇನೆ ಅವರು, ಅವ್ರಿಗೆ ಗೊತ್ತಾಗಲ್ವೇನೆ. ಅದೇ ಕಣೆ ನೋಡಿ ಕೇಕು. ಇದು ತಕ್ಕೊಳ್ಳೆ, ನಾನು ನಿನ್ನ ಬರ್ಡೇ ಮಾಡ್ತಿದ್ದೀನಿ. ಇವನು ಇದ್ರ ಮೇಲೆ ಅದು ನೀನೇ ಇರೋದು. ಬೆಳಗ್ಗೆ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಏನು ರೆಡಿ ಮಾಡಿಲ್ಲ. ನೀನಿಂದ ರಿದಿ ಲಂಗ ಎಲ್ಲ ಅಗಲ್ಸೆ
ಇವಾಗ ನಾವು ರೀಲ್ಸ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ಇವಳು ಅಲ್ಲಿ ಅವಳು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾವಳೆ. ಇವಳು ಅಲ್ಲಿಂದ ಅವಳದು ಫೋಟೋ ತೆಗಿತಿದ್ದವಳು ಬಂದ್ಬಿಟ್ಟು ರೀಲ್ಸ್ ಮಾಡೋಣ ನಾನು ನೀನು ಅಂತ ಅಂದ್ಕೊಂಡು ಬಂದವಳೆ. ಇವಳ ಜೊತೆ ಒಂದು ರೀಲ್ಸ್ ಮಾಡ್ತೀವಿ ಕರ್ಕಿ ಜೊತೆ. ಅಲ್ಲಿವರೆಗೂ ಸ್ವಲ್ಪ ವಾಚ್ ಮಾಡಿ ನನ್ನ ವೀಡಿಯೋನ. ಇವಾಗ ನಾವು ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡಾಯ್ತು. ನಮ್ಮ ಚಿನ್ನು ಮತ್ತು ಪಾಪುದು ಅವರ ಹಸ್ಬೆಂಡು ಫೋಟೋ ತೆಗಿಬೇಕು. ಅವ್ರು ಬಂದವ್ರೆ. ಇಷ್ಟೊತ್ತಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮಾಡಿಕೊಂಡು ಇವಾಗ ಅವ್ರು ಫೋಟೋ ಶೂಟ್ ಮಾಡ್ತಾರೆ.